ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರು ಏನು ಆಗೇ ಇಲ್ಲ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನ ವಿರುದ್ಧ ಯುದ್ಧ ಗೆದ್ದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆನೇ ಇಲ್ಲ. ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಎಲ್ರಿಗೂ ಗೊತ್ತಾಗುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆತ್ಮಾವಲೋಕನ ಮಾಡ್ಕೊಂಡು ಈಗ ಆಗ್ಬಾರ್ದಾಗಿತ್ತು ಅಂತ ನಾವು ಹೇಳ್ತಾ ಇಲ್ಲ ಅಲ್ಲ, ಅದು ಬಹಳ ದುರ್ದೈವದ ಸಂಗತಿ. ಸೊ ಇವತ್ತು CID ಕೊಟ್ಟಿದ್ದಾರೆ, ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಇನ್ನೇನು ಒಂದು ವಾರ ದಿನ ಬರುತ್ತಲ್ಲ FSL, ನೋಡೋಣ ಏನು ಬರುತ್ತೆ. ಬಹಳ ಸ್ಪಷ್ಟವಾಗಿ ಇವತ್ತು ಪೊಲೀಸರು ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ, ಯಾವ ಗದ್ದೆ ಕರ್ಕೊಂಡು ಹೋದ್ರಿ, ದಾರಿ ತಪ್ಪಿ ಒಂದ್ ಕಡೆ ಒಂದು ಡೆಡ್ ಎಂಡಿಗೆ ಹೋಗಿರೋದು ಅಷ್ಟೇ. ಯಾಕೆ ಇವ್ರು BJP ಅವ್ರು ಫಾಲೋ ಮಾಡ್ತಾ ಇದ್ರು ಅಂತ, ಹೌದಾ ಇಲ್ಲ? ಆಮೇಲೆ ಇವ್ರು ಪದೇ ಪದೇ ಎನ್ಕೌಂಟರು ಅದು ಇದು ಅಂತ ಇದ್ದಾರೆ. ಮೊಬೈಲ್ ಯಾರ ಕೈಲಿತ್ತು? CT ರವಿ ಅವ್ರ ಕೈಲಿ. ಆತ್ಮಾವಲೋಕನ ಮಾಡ್ಕೊಂಡು ಈಗ CT ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ಯುದ್ಧ ಮುಂದುವರೆದಿದೆ. CT ರವಿ ರೋಷಾಗ್ನಿ, ಲಕ್ಷ್ಮೀ ತಾಂಡವ್. ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡಿ ಅಂತ CT ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸವಾಲ್ ಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿ ಸವಾಲ್ ಮೇಲೆ ಸವಾಲ್ ಹಾಕ್ತಾನೆ ಇದ್ದಾರೆ. ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ, ನೀವು ಕುಟುಂಬ ಸಮೇತವಾಗಿ ಬನ್ನಿ, ಧರ್ಮಸ್ಥಳಕ್ಕೆ ಬನ್ನಿ ಅಂತ ಏಕವಚನದಲ್ಲೇ CT ರವಿಗೆ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ನಾನು ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ, ನೀವು ಕುಟುಂಬ ಸಮೇತರಾಗಿ ಬನ್ನಿ. ಅಲ್ಲಿ ಆಣೆ ಮಾಡಿ ಮಂಜುನಾಥನ ಮೇಲೆ ನೀವು ಆ ಪದ ಬಳಕೆ ಮಾಡಿಲ್ಲ ಅಂತ ಸವಾಲ್ ಹಾಕಿದ್ದಾರೆ. ನೀನು ಸತ್ಯವಂತ ರಾಮಚಂದ್ರನ ಎರಡನೇ ಅವತಾರ. ಮೋದಿ ಬಿಜೆಪಿ ಪ್ರಧಾನಿ ಅಲ್ಲ, ದೇಶದ ಪ್ರಧಾನಿ. ರಾಜಕಾರಣದ ಸ್ಟಂಟ್ ನನಗೆ ಬೇಕಿಲ್ಲ ಅಂತ ಹೆಬ್ಬಾಳ್ಕರ್ ಆಕ್ರೋಶ ಹೊರಹಾಕಿದ್ದಾರೆ. CT ರವಿ ಅವರು ನೀಡಿದ ಆಕ್ಷೇಪಾರ್ಹ ಹೇಳಿಕೆ ಒಂದು ಕಡೆ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ, ಮತ್ತೊಂದೆಡೆ ಆನೆ ಪ್ರಮಾಣದ ಮೆಟ್ಟಲನ್ನು ಕೂಡ ಏರುವಂಥದ್ದು. ಸ್ವತಃ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮಗೆ ಅವರು ಬಳಸಿದ ಪದಕ್ಕೆ ಪೂರಕವಾಗಿ ನೀವು ನಿನ್ನೆ ವಿಡಿಯೋವನ್ನು ರಿಲೀಸ್ ಮಾಡಿ ಹೇಳಿದ್ರಿ, ಅದರಲ್ಲಿ ಆ ಪದ ಉಲ್ಲೇಖ ಇರುವಂಥದ್ದು. ಈಗ ಪದೇ ಪದೇ ಅವರು CT ರವಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ನಾನು ಅಂಜಿಲ್ಲ ಅಂತೇಳಿ. ಅವ್ರಿಗೇನು ಸವಾಲು ಹಾಕೋಕ್ಕೆ ಇಷ್ಟಪಡ್ತೀನಿ? ಸವಾಲಲ್ಲ ಇದು ಸವಾಲು ಅಲ್ಲ. ನಾನು ಯಾರ ಜವಾಬನ್ನು ನಾನು ಕೇಳ್ತಾ ಇಲ್ಲ, ಅಥವಾ ಇದು ರಾಜಕಾರಣ ಸ್ಟಂಟು ನನಗೆ ಬೇಕಾಗಿಲ್ಲ. ಅವರೆಲ್ಲ ಮಾಡ್ತಾ ಇದ್ದಾರಲ್ಲ, ಅವ್ರು ವಿಜೃಂಭಿಸ್ತಾ ಇದ್ದಾರೆ. ಮಾಡೋದನ್ನು ಮಾಡಿಬಿಟ್ಟು ಆಡೋದನ್ನು ಆಡಿಬಿಟ್ಟು ನಾನು ಆಡಲ್ಲ ಅಂತ ಹೇಳಿ ರಾಜಾರೋಷವಾಗಿ ಹೂವು ಹಾರ ತುರಾಯಿ ಪಟಾಕಿಯನ್ನು ಹೊಡೆಸ್ಕೊಳ್ತಾ ಇದ್ದಾರಲ್ಲ. ನಾನು ಇಷ್ಟೇ ಹೇಳಿದ್ದೀನಿ, ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥನಿಗೆ ಬರ್ತೀನಿ. ಯಾಕಂದರೆ ನಾನು ನಂಬ್ತೀನಿ, ಧರ್ಮಸ್ಥಳದ ಮಂಜುನಾಥನ ನಂಬ್ತೀನಿ. ಈ ದೇಶದಲ್ಲಿರುವಂಥ ಎಲ್ಲ ದೇವಾನುದೇವತೆಗಳನ್ನು ನಂಬುತ್ತೀನಿ. ನೀವು ದೇವ್ರ ಹೆಸರನ್ನು ಹೇಳ್ತಿರಲ್ಲ, ಚಿಕ್ಕಮಗಳೂರು ತುಂಬ ಹತ್ತಿರ ಧರ್ಮಸ್ಥಳ, ಭಾಳಷ್ಟು ಹತ್ತಿರ. ನಮಗಾದರೆ ಸ್ವಲ್ಪ ದೂರ ಆಗುತ್ತೆ. ನೀವು ಕೂಡ ದೇವ್ರನ್ನ ನಂಬ್ತೀರಾ, ದತ್ತಮಾಲೆಯನ್ನು ಹಾಕೋತೀರಾ, ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರಾ. ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ. ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನಾನು ಅಂದಲ್ಲ ಈ ಮಾತನ್ನ ಅಂತ, ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದರೆ ನನಗಿಷ್ಟೆಲ್ಲ ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನ್ ಚಿತ್ರಹಿಂಸೆ ಕೊಟ್ಟರು, ಈಗ ಧರ್ಮಸ್ಥಳ ನಾಯಕ ಬರಲಿ ಅನ್ನುವಂಥ ಮಾತನ್ನು CT ರವಿ ಅವರು ಹೇಳ್ತಾರೆ. ಇದರಲ್ಲೇ ಎಲ್ಲರಿಗೂ ಉತ್ತರ ಸಿಕ್ತು. ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ರೀ? ನೀವು ಆ ಮಾತು ಅಂದಿದ್ದಕ್ಕೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ನೀವು ಆ ಮಾತನ್ನು ಅಂದಿದ್ದನ್ನು ಯಾಕೆ ನೀವು ವೈಭವೀಕರಿಸ್ತಾ ಇದ್ದೀರಾ? ನೀವು ಆ ಮಾತನ್ನು ಅನ್ಲೇ ಇಲ್ಲ ಅಂತಂದಿದ್ರೆ ಪೊಲೀಸ್ ಸ್ಟೇಷನ್ ಪ್ರಮೇನೇ ಇಲ್ಲ. ನಾನು ನಿಮ್ಮ ಮೇಲೆ ಕೇಸ್ ಹಾಕುವಂಥ ಪ್ರಮೇನೇ ಇಲ್ಲ. ನಾನು ಸದನದಲ್ಲಿ ಗಲಾಟೆ ಮಾಡುವಂಥ ಪ್ರಮೇನೇ ಇಲ್ಲ. ನೀವು ಆ ಮಾತು ಅಂದಿದ್ದಕ್ಕೆ ತಾನೇ ಇದಾಗಿರೋದು. ಬನ್ನಿ ಧರ್ಮಸ್ಥಳಕ್ಕೆ, ತಾವು ಸತ್ಯವಂತರು, ಶ್ರೀರಾಮಚಂದ್ರನ ಎರಡನೇ ಅವತಾರ, ರಾಮನ ಭಕ್ತರು. ಬನ್ನಿ ಧರ್ಮಸ್ಥಳಕ್ಕೆ, ರಾಜ್ಯದ ಜನತೆಗೆ ಗೊತ್ತಾಗ್ಲಿ. ಯಾಕಂತಂದ್ರೆ ತಾವು ದೈವಿ ಭಕ್ತರು, ಬನ್ನಿ. ಮತ್ತೆ ಮೇಡಮ್, ಈ ಪ್ರಕರಣ ನೀವು BJP, ಯಾಕಂದ್ರೆ ರಾಜ್ಯ ನಾಯಕರೆಲ್ಲ CT ರವಿ ಬೆಂಬಲ ನಿಂತಿದ್ದಾರೆ. ಈ ಕಾರಣಕ್ಕೆ BJP ಹೈಕಮಾಂಡ್ ಅಂದರೆ ಮೋದಿ ಅವರಿಗೆ ಭೇಟಿ ಆಗ್ತೀನಿ ಅಂತೇಳಿ ನಿನ್ನೆ ಅಷ್ಟೇ ಹೇಳಿದ್ರಿ. ಈಗ CT ರವಿ ಅವರು ಏನಂತಿದ್ದಾರೆ, BJP ಅವರು ದುಶ್ಯಾಸನಂತಹ ಹೆಬ್ಬಾಳ್ಕರ್ ಮೇಡಮ್ ಅವರು ಮೋದಿ ಕಡೆ ಯಾಕೆ ಹೊಂಟಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. CT ರವಿ ಅವರು ಅರ್ಥ ಮಾಡ್ಕೊಳ್ಬೇಕು, ಮಹಾನ್ ಬಾಬರು, ಈ ದೇಶದ ಪ್ರಧಾನಮಂತ್ರಿಯವರು. BJPಯ ಪ್ರಧಾನಮಂತ್ರಿಗಳಲ್ಲ, ಇಡೀ ದೇಶದ ಪ್ರಧಾನಮಂತ್ರಿಗಳು. ಥ್ಯಾಂಕ್ ಯು.
ಇವಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಸಿಟಿ ರವಿ ಪ್ರಕರಣವನ್ನ ಸಿಐಡಿಗೆ ವಹಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಟಿ ತನಿಖೆ ಆಗಬೇಕು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಯಾವ ರೀತಿ ಅಂತ ನ್ಯಾಯಾಧೀಶರು ನಿರ್ಧಾರ ಮಾಡಬೇಕು. ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ ಅನ್ನೋ ನಂಬಿಕೆ ಇದೆ. ತನಿಖೆ ಮೇಲೆ ಒತ್ತಡ ಇದ್ರೆ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಸಿಟಿ ರವಿ ಹೆಬ್ಬಾಳ್ಕರ್ ಮಧ್ಯೆ ಈಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಸಹ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಹ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡ್ಲಿ ಅಂತ ಸಚಿವೆ ಸವಾಲ್ ಹಾಕಿದ್ರಲ್ಲ, ಧರ್ಮಸ್ಥಳ ಆಣೆ ಪ್ರಮಾಣವನ್ನ ನಿರಾಕರಣೆ ಮಾಡಿದ್ದಾರೆ ಸಿಟಿ ರವಿ. ನ್ಯಾಯಕ್ಕಾಗಿ ಮೋದಿ ಭೇಟಿ ಮಾಡ್ತೀನಿ ಅಂತ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದಕ್ಕೆ ಮೋದಿ ಬಿಜೆಪಿ ಅವರಲ್ವೇ ಅಂತ ಸಿಟಿ ರವಿ ಏಕವಚನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪರಿಷತ್ನಲ್ಲಿ ಸಿಟಿ ರವಿ ಅವರು ಹೇಳಿದ್ದಾರೆ ಎನ್ನಲಾಗುವಂತಹ ಮಾತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರ ಈಗ ಸಿಐಡಿ ತನಿಖೆಗೆ ವಹಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಸಿಟಿ ರವಿ ಅವರು ಇರುವಂಥದ್ದು. ಸರ್, ಗೃಹ ಇಲಾಖೆ ಈಗ ಸಿಐಡಿಗೆ ವಹಿಸಿರುವಂಥದ್ದು, ನಿಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ. ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಲು ಕೂಡ ನ್ಯಾಯ ಕೊಡಬಲ್ಲರು. ಹಿರೇಬಾಗೇವಾಡಿಯ ಪೊಲೀಸ್ ಕಾನ್ಸ್ಟೇಬಲ್ ಸಾಕು, ಒತ್ತಡ ಇಲ್ಲದೆ ಇದ್ದರೆ, ನಿಷ್ಪಕ್ಷಪಾತವಾಗಿದ್ದರೆ. ಒತ್ತಡ ಇದ್ದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ, ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ, ಒತ್ತಡ ಇದ್ದರೆ. ನಾನು ಅದಕ್ಕೆ ಹೇಳ್ತೀನಿ, ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಸಿ. ಹಾಲಿ ನ್ಯಾಯಾಧೀಶರ ನೇತೃತ್ವ ವಹಿಸಲಿ ಸಿಐಡಿ ತನಿಖೆಗೆ. ಅವ್ರು ಡೈರೆಕ್ಷನ್ ಕೊಡಬೇಕು ಇವರಿಗೆ, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಹಾಗಾಗಿ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಸಿ. ಸರ್, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಈಗ ಧರ್ಮಸ್ಥಳಕ್ಕೂ ಕೂಡ ಕರೀತಾ ಇರುವಂಥದ್ದು, ಆಣೆ ಪ್ರಮಾಣದ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ. ಅವೆಲ್ಲ ಅಪ್ರಸ್ತುತ ಆಗಿದೆ. ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು, ಮುಂಚೆ ಇತ್ತು. ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಬೋಧಿಸಿದ್ದಾರೆ, ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ. ನಾನು ಯಾರು ಕೊಲೆ ಮಾಡಿದ್ದೀನಿ? ಯಾರನ್ನು ಕೊಲೆ ಮಾಡಿದ್ದೀನಿ? ಸರ್, ಇನ್ನೊಂದು, ಅವರು ಕ್ಷಮೆ ಕೇಳೋ ತನಕ ಬಿಡಲ್ಲ, ನಾನು ಅವರಿಗೆ ಶಿಕ್ಷೆ ಆಗೋ ತನಕ ಬಿಡಲ್ಲ ಅಂತ ಹೇಳ್ತಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಸರ್, ನಿನ್ನೆ ಒಬ್ಬರು ಹಿರಿಯರು ಬಂದಿದ್ದರು. ಅವರು ಒಂದು ಮಾತು ನನಗೆ ಹೇಳಿದರು, ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ದೂರ ಇರು ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಸರ್, ಇನ್ನೊಂದು, ಇಡೀ ಪ್ರಕರಣವನ್ನು ಈಗೆಲ್ಲ ಒಂದು ಕಡೆ ರಾಜಕೀಯ ಇದಕ್ಕೆ ಅಂದರೆ ಆರೋಪ ಪ್ರತ್ಯಾರೋಪಕ್ಕೆ ಒಂದು ವೇದಿಕೆಯಾಗಿ ಪರಿಣಮಿಸ್ತಾ ಇದೆ. ಅಂದರೆ BJP ಮತ್ತು ಕಾಂಗ್ರೆಸ್ನ ನಡುವೆ ಜಟಾಪಟಿಗೂ ಕಾರಣ ಆಗ್ತಾ ಇದೆ ಅಂತ. ಸರ್ ನೋಡಿ, ಕಾನೂನು ಪ್ರಕಾರ ಅವ್ರು ನಡ್ಕೊಂಡಿದ್ದರೆ ನಾನು ಯಾವುದೂ ತಪ್ಪು ಅಂತ ಹೇಳ್ತಿರಲ್ಲ. ನನಗೆ ಪೊಲೀಸ್ ಕೇಸು ಹೊಸ್ತೇನಲ್ಲ, ಜೈಲು ಬೇಲು ಕೂಡ ಹೊಸ್ತೇನಲ್ಲ. ಹೋರಾಟದ ಹಿನ್ನೆಲೆಯಿಂದ ನಾನು ಬಂದವನು, ಅದು ಯಾವುದೂ ಹೊಸ್ತಲ್ಲ. ಅವ್ರು ಕಾನೂನು ಪ್ರಕಾರ ನಡ್ಕೊಂಡ್ರ? ನಮ್ಮ ಸಭಾಪತಿಗಳು ಹೇಳಿದ್ದಾರೆ, ನನ್ನ ಜುಡಿಸ್ಟಿಕ್ಷನ್ ಒಳಗೆ ಮಧ್ಯಪ್ರವೇಶ ಮಾಡೋಕ್ಕೆ ಪೊಲೀಸಿಗೆ ಅಧಿಕಾರ ಇಲ್ಲ ಅಂಥೇಳಿ. ಕಾನೂನೇನು ಹೇಳುತ್ತೆ? ವಿಧಾನಸಭೆ ಒಳಗೆ ನಡೆದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಅಥಾರಿಟಿ ಯಾರು? ಎರಡನೇದು, ನನ್ನ ಮೇಲೆ ಈ ಕೇಸ್ ಹಾಕಿದ ನಂತರ ನಂಗೆ ನೋಟಿಸ್ ಕೊಟ್ರ? ಮೂರನೇದು, ಅರೆಸ್ಟ್ ಮಾಡಿದ್ದೀವಿ ಅಂತ ನನಗೆ ಹೇಳಿದ್ರ? ನನ್ನ ಲಾಯರನ್ನು ಕನ್ಸಲ್ಟ್ ಮಾಡೋಕ್ಕೆ ಅವಕಾಶ ಕೊಟ್ರ? ನಾಲ್ಕನೇದು, ಇಷ್ಟೆಲ್ಲ ಆದ ನಂತರ ಒಂದು ಫಸ್ಟ್ ಏಡ್ ಮಾಡ್ಸೋಕ್ಕೂ 3 ಗಂಟೆ 4 ಗಂಟೆ ತೊಗೊಂಡ್ರು. ಒಂದಕ್ಕೊಂದು ಸುಳ್ಳು ಹೇಳೋದ್ರ ಮೂಲಕ ಸತ್ಯನ ಮರೆಮಾಚಕ್ಕಾಗಲ್ಲ. ಸರ್, ಈ ಪ್ರಕರಣ ಎಲ್ಲ ಒಂದು ಕಡೆ ಈಗ ಮೋದಿ ಹಂಗಳಕ್ಕೆ ಹೋಗುತ್ತಾ? ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಮೋದಿಗೂ ಕೂಡ ದೂರು ಕೊಡ್ತೀನಿ, ರಾಷ್ಟ್ರಪತಿಯವರಿಗೂ ಕೂಡ ದೂರು ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಆಕೆ ಒಂದು ಕಡೆ BJP ಅವರೆಲ್ಲ ದುಶ್ಯಾಸನರು ಅಂತ ಹೇಳ್ತಾಳೆ ಆ ತಾಯಿ, ಇನ್ನೊಂದು ಕಡೆ ಮೋದಿ ಅಂಗಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಮೋದಿಯವರು BJP ಅಲ್ವೇನು? ಇವೆಲ್ಲವನ್ನು ಕೂಡ ನೋಡಿದ್ರೆ ನೀವು ಈಗ ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಾರೆ? ನೀವು ಯಾವ ರೀತಿ ಕ್ರಮ, ಮುಂದಿನ ನಡೆ ಏನಾಗಿರುತ್ತೆ ಸಿಟಿ ರವಿ? ನಾವೀಗ ಪೊಲಿಟಿಕಲಿನೂ ಫೇಸ್ ಮಾಡ್ತೀವಿ, ಕಾನೂನಾತ್ಮಕವಾಗಿಯೂ ಕೂಡ ಕಾನೂನಿನ ಎಲ್ಲ ಆಯಾಮಗಳಲ್ಲೂ ನಮ್ಮ ವಕೀಲರ ತಂಡದ ಜೊತೆಯಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.